ಗುಡಿಬಂಡೆ ಪಟ್ಟಣದಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಬೆಂಬಲದೊಂದಿಗೆ ಆದಿನಾರಾಯಣ ರೆಡ್ಡಿ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ಜಯದ ಹಿನ್ನೆಲೆಯಲ್ಲಿ ಗುಡಿಬಂಡೆ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ರಿಯಾಜ್, ಆಶ್ರಯ ಸಮಿತಿ ಸದಸ್ಯರಾದ ನಾಗರಾಜು, ರಕ್ಷಾ ಸಮಿತಿಯ ಬುಲೆಟ್ ಶ್ರೀನಿವಾಸ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವಿಕಾಸ್, ಚಿನ್ನಹಳ್ಳಿ ಆದಿನಾರಾಯಣ, ಹಳೆ ಗುಡಿಬಂಡೆಯ ಮನೋಜ್ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಈ ಗೆಲುವು ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಬಲ ತುಂಬಿದ್ದು, ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರ ಹಿತಕ್ಕಾಗಿ ಶ್ರಮಿಸುವ ಭರವಸೆಯನ್ನ ನಾಯಕರು ವ್ಯಕ್ತಪಡಿಸಿದರು. ವರದಿ ಮೊಹಮ್ಮದ್ ನಾಸಿರ್. ಇದರಲ್ಲಿ 9 ಮತಗಳ ಅಂತರದಿಂದ ಗೆದ್ದಿದೆ. ನಾವೆಲ್ಲ ಸಂತೋಷದಿಂದ ಇನ್ನೂ ನಮ್ಮ ಎಲ್ಲ ಲೀಡರ್ಗಳು ಬಂದಿಲ್ಲ. ಅವರೆಲ್ಲ ನಾಳೆ ಎಲ್ಲ ಶಾಸಕರನ್ನು ಭೇಟಿ ಮಾಡಕ್ ಹೋಗಿದ್ದಾರೆ. ನಾವು ಸಂತೋಷದಿಂದ ನಮ್ಮ ಕ್ಯಾಂಡಿಡೇಟ್ ಗೆದ್ದಿರೋ ಉದ್ದೇಶದಿಂದ ನಾವು ಇವತ್ತು ಪಟಾಕಿಯನ್ನು ಹಂಚಿ ಪಟಾಕಿ ಸಿಡಿಸಿ ಸ್ವೀಟ್ ಅನ್ನು ಹಂಚಿ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮಿಲ್ಕ್ ಯೂನಿಯನ್ ಇದರಲ್ಲಿ ಆದಿನಾರಾಯಣ ರೆಡ್ಡಿ ಅಂತ ಅಭ್ಯರ್ಥಿನ ಹಾಕಿದ್ದೀವಿ. ಆ ಅಭ್ಯರ್ಥಿಯನ್ನು ನಮ್ಮ ಶಾಸಕರು ಹಗಲು ಇರಲು ಕಷ್ಟ ಬಿದ್ದು, ಮತ್ತೆ ನಮ್ಮ ಎಲ್ಲ ಲೀಡರ್ಸ್ ಎಲ್ಲ ಕಷ್ಟ ಬಿದ್ದು, ಎಲ್ಲ ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಭ್ಯರ್ಥಿ ಆದಿನಾರಾಯಣ ರೆಡ್ಡಿ ಅಣ್ಣವರು ವಿಜೇತರಾಗಿದ್ದಾರೆ. ಅವ್ರಿಗೆ ಮೊಟ್ಟ ಮೊದಲನೇ ಬಾರಿಗೆ ಕಂಗ್ರಾಚುಲೇಷನ್ ಅಂತ ಹೇಳ್ತಾ, ನಮ್ಮ ಶಾಸಕರು ಪ್ರತಿದಿನ ಪಾಪ ಏನಾಗುತ್ತೆ ಅಂತ ಕಷ್ಟ ಬಿದ್ದು ಅವ್ರನ್ನ ಇವತ್ತು ಏನೇ ಆಗ್ಲಿ ನಮ್ಮ ಶಾಸಕರಿಂದ ಅವ್ರು ಗೆದ್ದಿದ್ದಾರೆ. ಅದೇ ತರ ಅವರು ಕಷ್ಟ ಬಿದ್ದು ಚೆನ್ನಾಗಿ ವರ್ಕ್ ಮಾಡಿ ಅವರು 2ನೇ ಬಾರಿ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಏನು ಇಂದು ನಡೆದಂತಹ ಕೋಚುಮಲ್ನ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾದಂತಹ ನಮ್ಮ ಆದಿನಾರಾಯಣ ರೆಡ್ಡಿ ಅಣ್ಣ ಅವರು ಅತಿ ಉತ್ಪನ್ನವಾಗಿ ಆಯ್ಕೆ ಆಗಿದ್ದಾರೆ. ಇದೇ ಒಂದು ವೆರಿಟ್ ಅಣ್ಣವರು ಇದೇ ಪಕ್ಷದಲ್ಲಿದ್ದು ಇಂಡಿಯಾ ಅಭ್ಯರ್ಥಿಗೆ ಹೋಗಿ ಮತ್ತೆ ಸಂತೋಷವಾಗಿದ್ದೀರಿ. ಅದಕ್ಕೆ ಈ ಆದಿನಾರಾಯಣ ರೆಡ್ಡಿ ಅಣ್ಣವರು ಮತ್ತೆ ಈ 5 ಬಾರಿ ಅಲ್ದಿರ ಮತ್ತೆ ಇನ್ನೊಂದು 5 ವರ್ಷಕ್ಕೆ ಅವರೇ ಆಗ್ಲಿ ಅಂತ ಹೇಳ್ಬಿಟ್ಟು ನಮ್ಗೆಲ್ಲರಿಗೂ ಸಂತೋಷ ಆಗ್ತಾ ಇದೆ.